Hi everyone, welcome to my channel. This is Monisha. So, a huge makeup lover, and here today I am going to share some few makeup tips that will help you to look confident and look your best. So, today I'm sharing the top 5 beginner friendly makeup tips. So, makeup ಮಾಡಿದ್ರೆ ನ್ಯಾಚುರಲ್ ಲುಕ್ ಕೊಡಬೇಕು. ನಾವು ಮೇಕಪ್ ಹಾಕಿದ್ದೀವಿ ಅಂತಲೂ ಬೇರೆಯವರಿಗೆ ಗೊತ್ತಾಗಬಾರ್ದು. ಆ ಥರ ನಾವು ಮೇಕಪ್ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಫೇಸ್ನ ನೀವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಐದರ್ ಯು ಕ್ಯಾನ್ ಡೂ ಸ್ಕ್ರಬ್ಬಿಂಗ್, ಇಲ್ಲ ಫೇಸ್ ಪ್ಯಾಕ್ ಹಾಕಿ, ಇಲ್ಲಾಂದರೆ ಎಲ್ಲ ನ್ಯಾಚುರಲ್ ಹೋಮ್ ರೆಮಿಡೀಸ್ ಏನಿರುತ್ತೆ ಅದನ್ನೇ ಟ್ರೈ ಮಾಡಿ. ಸ್ಕ್ರಬ್ಬಿಂಗ್ ಆಗಿರ್ಬೋದು, ಇಲ್ಲ ಫೇಸ್ ಪ್ಯಾಕ್ ಆಗಿರ್ಬೋದು, ಅದನ್ನೆಲ್ಲ ಮುಗಿಸಿ ನೀಟಾಗಿ ಫೇಸ್ ವಾಶ್ ಮಾಡಿ ಫೇಸ್ನ ಫುಲ್ ಕ್ಲೀನಾಗಿ ಇಟ್ಕೊಳ್ಳಿ. ದ ಸೆಕೆಂಡ್ ಸ್ಟೆಪ್ಸ್ ಸ್ಟಾರ್ಟ್ಸ್ ವಿತ್ ಐಸ್ ಮಸಾಜ್. ಸೊ ಐಸ್ನ ಮಸಾಜ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಈವನ್ ನೆಕ್ಗೂ ಕೂಡ ನೀವು ಐಸ್ ಮಸಾಜ್ ಮಾಡಬೇಕಾಗುತ್ತೆ. ಫೇಸಿಗೆ ಮಾತ್ರ ಮೇಕಪ್ ಮಾಡಿ ನೆಕ್ಕಿಗೆ ಮಾಡಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ, ಡಿಸ್ಕಲರೇಷನ್ ಕಾಣುತ್ತೆ. ಸೊ ನೀವು ಫೇಸಿಗೆ ಏನು ಇಂಪಾರ್ಟೆನ್ಸ್ ಕೊಡ್ತೀರಾ ನೆಕ್ಕಿಗೂ ಅದೇ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಈಗ ಐಸ್ ಮಸಾಜ್ ಆಗಿದೆ. ಸೊ ಇದನ್ನು ಕ್ಲಾತಲ್ಲಿ ಜಸ್ಟ್ ಹೀಗೆ ಡ್ಯಾಬ್ ಮಾಡಿ. ಸೊ ಈಗ ಸ್ಕಿನ್ ನೋಡ್ತಾ ಇರ್ಬೋದು, ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ. ಐಸ್ ಹಾಕಿದ್ಮೇಲೆ ನಾನು ಟೋನರ್ ಅಪ್ಲೈ ಮಾಡಲ್ಲ, ಯಾಕಂದರೆ ಐಸೇ ಆಲ್ರೆಡಿ ಫೇಸ್ಗೆ ಮಾಯಿಶ್ಚರೈಸ್ ನೀಡಿರುತ್ತೆ ಒಂಥರ. ಸೊ ಟೋನರ್ ಅವಶ್ಯಕತೆ ಇರಲ್ಲ, ನಿಮಗೆ ಬೇಕು ಅಂದರೆ ನೀವು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಾನು ಕೆಮಿಸ್ಟ್ ಅಟ್ ಪ್ಲೇ ಅವ್ರದ್ದು ಬ್ರೈಟ್ನಿಂಗ್ಸ್ ಫೇಸ್ ಸೀರಮ್ ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ನಮ್ಮದು 3rd ಬಾಟಲ್, ತುಂಬಾ ಚೆನ್ನಾಗಿದೆ. ನಿಮ್ಮ ಸ್ಕಿನ್ನಿಗೆ ಸೂಟ್ ಆದರೆ ಮಾತ್ರ ನೀವು ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಿ. ಜಸ್ಟ್ ಯಾರು ಹೇಳಿದ್ರು ಅಂತ ಇದೆಲ್ಲ ಅಪ್ಲೈ ಮಾಡಿಬಿಡಿ. ನಿಮಗೆ ಸ್ಕಿನ್ ಟೆಸ್ಟ್ ಕೊಟ್ಟು ನಂತರ ಅದು ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆದರೆ ಮಾತ್ರ ನೀವು ಎಲ್ಲ ಪ್ರಾಡಕ್ಟ್ಸ್ನೂ ಅಪ್ಲೈ ಮಾಡಿ. ಸೊ ಇದಾದಮೇಲೆ ನಾನು ತೊಗೊತಾ ಇರೋದು ಪಾಂಡ್ಸ್ ಬ್ರೈಟ್ ಬ್ಯೂಟಿ. ಸೊ ಇದು ಆಲ್ರೆಡಿ 1 ಶೇಡ್ ಬ್ರೈಟರ್ ಕೊಟ್ಟಿರುತ್ತೆ ಸ್ಕಿನ್ನ. ಆ್ಯಂಡ್ ದ ಸ್ಮೆಲ್ ಇಸ್ ಸೋ ನೈಸ್. ಸೊ ನೀವೇನಾದರೂ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ ಅನ್ನೋದಾದರೆ ಯು ಕ್ಯಾನ್ ಅಪ್ಲೈ ಸನ್ಸ್ಕ್ರೀನ್ ಆಲ್ಸೋ, ಬಟ್ ನಾನೀಗ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಸನ್ಸ್ಕ್ರೀನ್ ಅಪ್ಲೈ ಮಾಡಲ್ಲ. ಸೊ ಡೇ ಮಾತ್ರ ಅಪ್ಲೈ ಮಾಡ್ತೀನಿ. ಈಗ ಸನ್ಸ್ಕ್ರೀನ್ ಆದ ತಕ್ಷಣ ನಮಗೆ ಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಮೇಕಪ್ಪಿಗೆ ಏನು ಅಂತ ಹೇಳಿದ್ರೆ ಪ್ರೈಮರ್. ಸೊ ನೀವು ಏನೇ ಮಾಡಿದ್ರು ಪ್ರೈಮರ್ನ ಮಾತ್ರ ಮರೆಯೋಗಿಲ್ಲ, ಯಾಕಂದರೆ ಇಟ್ ಈಸ್ ಅ ಬೇಸಿಕ್ ಸ್ಟೆಪ್ ಅಂತಲೇ ನಾನು ಹೇಳ್ತೀನಿ. ಸೊ ಪ್ರೈಮರ್ ಅಪ್ಲೈ ಮಾಡಿ ಮೇಲೇ ನಿಮ್ಮ ಫೇಸ್ಗೆ ನೀವು ಏನೇ ಕ್ರೀಮ್ ಹಚ್ಚಬೋದು, ದಟ್ ಈಸ್ ಫೌಂಡೇಶನ್, ಕನ್ಸೀಲರ್ ಇಲ್ಲ ಕಾಂಟರ್ ಯಾವುದೇ ಹಚ್ಚಿದ್ರೂ ಅದು ನೀಟಾಗಿ ಫಿಕ್ಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಫಸ್ಟು ಪ್ರೈಮರ್ ಅಪ್ಲೈ ಮಾಡಲೇಬೇಕು. ಸೊ ನಾನು ಯೂಸ್ ಮಾಡೋ ಪ್ರೈಮರ್ ಬಂದು ಬ್ಲೂ ಹೆವೆನ್ ಕಂಪ್ನಿಯವ್ರದ್ದು, ತುಂಬಾ ಚೆನ್ನಾಗಿದೆ. ನನ್ನ ಸ್ಕಿನ್ನಿಗೆ ಅದು ಅಡ್ಜಸ್ಟ್ ಆಗಿದೆ. ಸೊ ನಿಮಗೆ ಬೇರೆ ಕಂಪ್ನಿ ಪ್ರೈಮರ್ ಏನಾದರೂ ಅಡ್ಜಸ್ಟ್ ಆದರೆ ನೀವು ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಅದನ್ನು ಲಿಟಿಲ್ ಕ್ವಾಂಟಿಟಿಯಾಗಿ ನಿಮ್ಮ ಹ್ಯಾಂಡ್ ಮೇಲೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಸೊ ಜಸ್ಟ್ ಅಂಡರ್ ಐ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಯಾಕಂದರೆ ನೀವು ಅಲ್ಲಿ ಫೌಂಡೇಶನ್ ಇಲ್ಲ ಕನ್ಸೀಲರ್ ಹಾಕ್ತೀರಾ. ಸೊ ಅದು ಕರೆಕ್ಟಾಗಿ ಫಿಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಪ್ರೈಮರ್ನ ಹಚ್ಚಲೇಬೇಕಾಗುತ್ತೆ. ಸೊ ನೀವು ಮೇಕಪ್ ಮಾಡುವಾಗ ಪ್ಲೀಸ್ ಹ್ಯಾಂಡ್ಸ್ನ ಯೂಸ್ ಮಾಡಬೇಡಿ. ಐದರ್ ಗೋ ವಿತ್ ಅ ಬ್ರಷ್ ಆರ್ ಬ್ಲೆಂಡರ್. ಸೊ ಅದು ಎಲ್ಲ ಕಡೆ ಅವೈಲೇಬಲ್ ಇದೆ. ಸೊ ನೀವು ಬ್ಲೆಂಡರಲ್ಲಿ ಅಪ್ಲೈ ಮಾಡಿದ್ರೆ ಇಲ್ಲ ಬ್ರಷಲ್ಲಿ ಅಪ್ಲೈ ಮಾಡಿದ್ರೆ ನೀಟಾಗಿ ಅದು ಕೂರುತ್ತೆ. ಈ ಹ್ಯಾಂಡ್ಸಲ್ಲಾದರೆ ಅದೊಂಥರ ಚೆನ್ನಾಗಿ ಕಾಣಲ್ಲ, ಕ್ಲಮ್ಸಿ ಅನಿಸುತ್ತೆ ಫೇಸು. ಸೊ ಪ್ರೈಮರ್ ಅಪ್ಲೈ ಆಗಿದೆ. ಸೊ ಇದಾದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಜಸ್ಟ್ ಐ ವಿಲ್ ಟೇಕ್ ಫೌಂಡೇಶನ್. ಇದ್ರ ಶೇಡ್ ಬಂದು ಫೌಂಡೇಶನ್ 01 ಇದೆ ನಂಬರ್. ಸೊ ಕಲರ್ ತುಂಬಾ ಲೈಟ್ ವೆಯ್ಟ್. ಸೊ ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. 1 ಶೇಡ್ ಅಷ್ಟೇ ನಾನು ಹಾಕ್ಕೊಳ್ಳೋದು.
ದೆನ್ ಲ್ಯಾಕ್ಮಿ 9 to 5 ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಶೇಡ್ ಇದೆ, ನೀವು ನೋಡ್ತಾ ಇದ್ದೀರಾ. ಫೌಂಡೇಶನ್ಗೂ ಕಾಂಪ್ಲೆಕ್ಷನ್ ಕ್ರೀಮ್ಗೂ ಡಿಫ್ರೆಂಟ್ ಕಾಣ್ತಿದೆ. ಸೊ ಇದೆರಡು ಬ್ಲೆಂಡ್ ಆದಾಗ ನಿಮ್ಮ ಫೇಸ್ಗೆ ಮ್ಯಾಚ್ ಆಗುವಂಥ ಕಾಂಪ್ಲೆಕ್ಷನ್ ಸಿಗುತ್ತೆ. ಸೊ ಇದಾದ ನಂತರ ನಾನು ನೈಬೆ ಅವ್ರದ್ದು ಹೈಲೈಟರ್ ಕಮ್ ಬ್ಲಷರ್ ಎರಡೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೆರಡನ್ನೂ ನಾನು ಬ್ರಷಲ್ಲಿ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು, ಸೊ ಯು ಕ್ಯಾನ್ ಸಿ ಸೊ ಈ ಕಡೆ ಚಿನ್ಗೂ ಈ ಕಡೆಗೂ ವ್ಯತ್ಯಾಸ ಕಾಣಿಸ್ತಿದೆ ಅಲ್ಲ ನಿಮಗೇನೆ. ಇದು ಸ್ವಲ್ಪ ಶೈನಿಂಗ್ ಆಗಿದೆ, ಒಂದು ಶೇಡ್ ಬ್ರೈಟರ್ ಕೂಡ ಆಗಿದೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡೋದ್ರಿಂದ ನಿಮಗೆ ಹೆವಿ ಟೈಮ್ ಅನಿಸಲ್ಲ. ಸೊ ಫೌಂಡೇಶನ್ ಎಲ್ಲ ವರ್ಕ್ ಮುಗೀತು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್. ಸೊ ಸೊ ಫೇಸಲ್ಲಿ ಇದ್ದಿದ್ದು ಒಂದು ಆಯಿಲಿನೆಸ್ ಇಲ್ಲ ಈಗ, ಯಾಕಂತ ಹೇಳಿದ್ರೆ ನಾನು ಕಾಂಪ್ಯಾಕ್ಟ್ ಪೌಡರ್ ಹಾಕ್ತಾ ಇರೋದ್ರಿಂದ ಅದು ನೀಟಾಗಿ ಸೆಟ್ ಆಗುತ್ತೆ ಫೇಸ್ಗೆ. ಸೊ ನಿಮ್ಮ ಫೇಸ್ಗೆ ಇಷ್ಟು ಅಪ್ಲೈ ಆದರೆ ಆಲ್ಮೋಸ್ಟ್ ಯುವರ್ ಮೇಕಪ್ ಇಸ್ ಡನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ರಿಮೈನಿಂಗ್ ಐಲೈನರ್, ಐ ಶ್ಯಾಡೋ ಆ್ಯಂಡ್ ಲಿಪ್ಸ್ಟಿಕ್ ಅಂತಲೇ ಹೇಳ್ತೀನಿ. ಸೊ ಅದೇನು ವಿತಿನ್ 5 minutes ಆಗೋಗುತ್ತೆ. ಸೊ ನಾನು ತೊಗೊತಾ ಇರೋದು ರೆನಿ ಕಾಜಲ್. ಸೊ ನನ್ನ ಲಿಪ್ಸಿಗೆ ಅಪ್ಲೈ ಮಾಡೋದು ಡಾಟ್ ಆ್ಯಂಡ್ ಕಿ ಅವರ ಲಿಪ್ ಬಾಮ್. ಸೊ ಇದು ತುಂಬ ಮಾಯಿಶ್ಚರೈಸ್ ಆಗಿರುತ್ತೆ ಮತ್ತು ತುಂಬಾ ಲಿಪ್ಸ್ನ ಡ್ರೈ ಆಗಿ ಬಿಡಲ್ಲ, ಮಾಯಿಶ್ಚರೈಸ್ಡ್ ಆಗಿರುತ್ತೆ. ನೀವು ಯಾವಾಗಲೂ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದ್ಸತಿ ಲಿಪ್ ಬಾಮ್ ಅಪ್ಲೈ ಮಾಡಿ ಆಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿ. ಸೊ ಇದಾದ ನಂತರ ನಾನು ಲಿಪ್ ಲೈನರ್ ತೊಗೊಂಡಿದ್ದೀನಿ. ಸೊ ಲಿಪ್ ಲೈನರ್ ಹಾಕಿದ್ಮೇಲೆ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಸೊ ಯು ಕ್ಯಾನ್ ಸಿ ಮೈ ಲಿಪ್ಸ್ ನೌ. ಸೊ ಇದೆಲ್ಲ ಆದಮೇಲೆ ನನ್ನ ಲಾಸ್ಟ್ ಸ್ಟೆಪ್, ಅದಕ್ಕೆ ಮುಂಚೆ ಐ ಶ್ಯಾಡೋ. ಸೊ ಐ ಫರ್ಗಾಟ್ ಟು ಅಪ್ಲೈ ದಿಸ್. ಸೊ ನಾವೆಲ್ಲೇ ಹೋದರೂ ನಮಗೆ ಐ ಶ್ಯಾಡೋ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಐ ವಿಲ್ ಆಲ್ವೇಸ್ ಗೋ ವಿತ್ ಬ್ರೌನ್ ಆ್ಯಂಡ್ ಗೋಲ್ಡ್. ಜಸ್ಟ್ ಲಿಟಲ್ ಐ ವಿಲ್ ಅಪ್ಲೈ. ಸೊ ಇದೆಲ್ಲ ಆದಮೇಲೆ ಮೇಕಪ್ ಫಿಕ್ಸರ್ ನೀವು ಅಪ್ಲೈ ಮಾಡ್ಕೋಬೋದು ಬೇಕು ಅಂತ ಹೇಳಿದ್ರೆ. ಸೊ ಇಲ್ಲ ನನಗಿದೆ ಲುಕ್, ಕೆಲವರು ಬ್ಲಷ್ ಅಪ್ಲೈ ಮಾಡ್ತಾರೆ,
ಬ್ಲಷರ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂದರೆ ಚಿಕ್ಸ್ ಆಲ್ರೆಡಿ ಚೆನ್ನಾಗಿದೆ ನಂದು. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಬ್ಲಷ್. ಸೊ ಲಾಸ್ಟ್ ಸ್ಟೆಪ್ ಗೋ ವಿತ್ ಮಸ್ಕಾರ. So this is final makeup outfit and outlook is this. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Thank you.